ಯಪ್ಪ ನಿಮ್ಮಪ್ಪ ಹೇಳಿ ಹಿಂಗೆ ತಿರುಗಬೇಡ ಅಂತ ಹೇಳಿ ನಾ ಹೇಳ್ತೀನಿ ನನಗೆ ಆಗೋದಿಲ್ಲ ಮತ್ತೆ ಹಿಂಗೆ ತಿರುಗಿಲ್ಲ ಪಾಪ ಇದ್ರಾಗ ಅವ್ರದ್ದೇನು ತಪ್ಪಿಲ್ಲಪ್ಪ ಮತ್ತು ಬುಡಕ್ಕೆ ಬಿದ್ದು ಮುದ್ದು ಕೊಡಾಕತ್ತೀವೋ ನನ್ನ ಮಗ ರತ್ಯ ಎತ್ತಗೆ ಹೊರಕೋತೀನರ ನಿನ್ನವನು ಇವನು ನಮ್ಮ ಅಪ್ಪಂದ ಬರೀ ಇದ ಸಂಶಯ ಆತ್ ನೋಡ್ರಿ ನಿನ್ನೊಂದು ಹೇಳ್ರ ಹುಟ್ಟದವನೆ ಅವ್ರು ನನಗೆ ಆ ಸೈಕಲ್ ಹೊಡ್ಯಾಕ ಕಲ್ಸಾಕತ್ತಿದ್ರು ಹೌದ್ರಿ ಯಜಮಾನ್ರ ಯಜಮಾನ ಅಂತ ಇನ್ನೊಮ್ಮೆ ಅಂದೆ ಅಂದ್ರ ಬೀಳ್ತಾವ ನನಗೆ ಅಜ್ಜ ಹಂಗೆ ಮಾತಾಡ್ಬೇಡ ಅಂತ ಹೇಳ್ಬತ್ತ ಅವಂಗ ಅಪ್ಪಾಜಿ ಹಾ ನಂಗೆಲ್ಲ ಭಯ ಕೂಬಿಡಿ ಅಪ್ಪಾಜಿ ಹಾ ಅಪ್ಪಾಜಿ ಅವ್ರು ಯಾರು ಗೊತ್ತಾ ಅಪ್ಪಾಜಿ ಅವರು ಪಂಚಾಯತಿ PDO ಸಾಹೇಬ್ರದಾರ ನಿನ್ನವನು ತಪ್ಪಾತ್ರಿ ಸಾಹೇಬ್ರ ನನ್ನ ಕ್ಷಮಿಸ್ಬಿಡ್ರಿ ನಾನು ಈ ಊರಾಗ ನರ್ನಾಗನ ಕೈಯಾಗ ಗುಮಾಸ್ತೇನೆ ಬಪ್ಪಾರೆ ಮಗನ ಮಾಡ್ತೀನಿ ನಿನಗೆ ಮಜಾ ಅವಲ್ಲಿ ಬಿಡ್ರಿ ಗುಮಾಸ್ತ್ರ ಅದೇನೋ ತಿಳಿಲಾರ್ದ ತಪ್ಪು ಮಾಡಿರಿ ನೀವು ಯಾಕಷ್ಟು ಬೇಜಾರು ಮಾಡ್ಕೊಳಕತ್ತೀರಿ ದೊಡ್ಡ ಮನಸ್ರಿ ಸಾಹೇಬ್ರ ಏನು ತಿಳಿಲಾರ್ದ ತಪ್ಪಾಗೈತೆ ನಾನು ಕ್ಷಮಿಸ್ಬಿಡ್ರಿ ನಾವಿನ್ನ ಬರ್ತೇವೆ ಯಾವ ಮಗಳ ನಡೀನ ಮನೆಗೆ ನಡಿ ಯಾದಿ ಮೇಲೆ ಶಾದಿ ತುಡುಗಿಲ ಮಾಡರ ಮದುವೆ ಯಾದಿ ಮೇಲೆ ಶಾದಿ ತುಡುಗಿಲ ಮಾಡರ ಮದುವೆ ಎಡಗಾಲ ಇಟ್ಟ ಹೋದಿ ನನ್ನ ಎದುಮಲ ಹಡದಿಯ ಕೂಡ ಹೋಗ ಗಾಡಿಯ ಮೇಲ ಎಡಗಾಲ ಇಟ್ಟ ಹೋದಿ ನನ್ನ ಎದುಮಲ ಹಡದಿಯ ಕೂಡ ಹೋಗ ಗಾಡಿಯ ಮೇಲ ನಮಗೋ ನೆನ ಮಸ್ತನ ಪೀಸ ನಿನ್ನ ನೋಡಿ ಯೋಗಿನ ಸುಸ್ತ ನಮಗೋ ನೆನ ಮಸ್ತನ ಪೀಸ ನಿನ್ನ ನೋಡಿ ಯೋಗಿನ ಅಪ್ಪಾಜಿ ಜಾಯಂಗೆ ಮಾವ ನಿನ್ನ ಮಗಳೈತಿ ಬಾರಿ ಪೀಸ್ ಹೌದಾ ನಡೆಯಲ್ಲೇ ರೋಚಿಗೆದ್ದೆ ನಮ್ಮ ಗಜೇಂದ್ರ ಪಾತ್ರ ಮಾಡ್ದವ ನಡಿ ನಡಿ ಚಲೋ ಚಲೋ ಆ ಮಗನ ಗಲಾಟೆ ಮಾಡಿದ್ರಲ್ಲಿ ಮಗನ ನೀ ಗಲಾಟೆ ಬೀಸ್ತೇನೆ ನಿನ್ನ ಮಗಳಿಗೆ ಪ್ರೇಮದ ಲಾಟಿ ಆ ನಂತರ ಕುಡಿಸ್ತೇನೆ ನಮ್ಮ ಮಗಳೂರಾಗ ಯಾವ್ದು ಹವ ಐತಪ್ಪ ಭಕ್ತರ ಚಾಯ್ಸ್ ಕುಡ್ಸಲ್ಲ ಆಕಿಗೆ ಒಂದು ನೈಟಿ ಅಂದ್ರೆ ಅವ್ರು ಪಗವಂಗೆ ಕಾಣ್ತತೆ ಬರ್ತೇನ್ರಿಪ್ಪ ಬರ್ತೇನೆ ಕರ್ಮಕ್ಕೆ ಕರ್ಮ ಎಂದು ಗುಡುಗು ಸಿಡಿಲಿನಂತೆ ಆರ್ಭಡಿಸಿ ಅಪ್ಪರಿಸಿ ಬರ್ತದೆ ನನಗ ಶತ್ರುಗಳೇ ಗುಪ್ತವಾದ ಜನರನ್ನು ಸುಪ್ತವಾಗಿ ಇಟ್ಟುಕೊಂಡು ಒಪ್ಪಿಯಲ್ಲಿ ಜಪ್ತಿ ಮಾಡಿದರೆ ರಕ್ತಗಳ ಸ್ಥಳವೇ ಸಿಗಲ ಕಾರಣಕ್ಕಾಗಿ ಅದಕ್ಕೋಸ್ಕರ ನನ್ನ ಮನಸ್ಸಿಗ ಇಲ್ಲ ತೃಪ್ತಿ ನನ್ನ ಹೃದಯ ಸಮರದಲ್ಲಿ ಸುನಾಮಿಯಂತೆ ಶರವೇಗದಲ್ಲಿ ಗುಡುಗು ಸಿಡಿಲಿನಂತೆ ಅಬ್ಬರಿಸಿ ಬರ್ತದೆ ನನ್ನ ಮಾತು ಪ್ರೀತ ಕೊಲೆ ಮಾಡಿದರು
ಏ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಲ್ಲೋದಕ್ಕಾಗೋದಿಲ್ವೇನು? ದಾರಿ ನೀನೆಲ್ಲ ದಾರಿ ಬಿಟ್ಟು ನಿಲ್ಲಕ್ಕೆ ಮೈಸೂರು ರಾಣಿಯನ ಸುರಲೋಕದ ಸೌಂದರ್ಯ ಏನಲ್ಲೇ ನನಗೆಲ್ಲೇ ಹಚ್ಚಿ ಮಾತಾಡ್ತೀಯ? ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ ಎಷ್ಟು ಮರ್ಯಾದೆ ಕೊಡಬೇಕೆಂದು ಹಾದಿಯಲ್ಲಿ ಹೋಗು ಹುಚ್ಚರಿಗೆ ಗೊತ್ತಾಗುತ್ತದೆ. ಈ ನಿನ್ನ ಸೌತೃಪ್ತ ಉಡುಪಿಗೆ ಹೇ, ನಾನು ಯಾರು ಗೊತ್ತಾ? ನೀನೇನು ರಂಬೆನ ಮೇಲಕ್ಕಿಯನ? ಹೋಗು, ಯಾರಾದರೆ ನನಗೇನು? ಏ ಮಿಸ್ಟರ್, ಯಾರ ಹೆಸರು ಕೇಳಿದ್ರೆ ಸುತ್ತ ಹತ್ತಲೇನೆ ಗಡಗಡ ಅಂತ ನಡುಗುತ್ತೋ ಅಂತ ನರಹಂತಕ ನರನಾಗನ ಏಕೈಕ ತಂಕಿ ಈ ರೂಪಾಲಿಗೆ ಯಾಕಷ್ಟಿಟ್ ಬಡ ಬೇಕಾರಿ ನೀನು ಬಾಯಿಗೆ ಬಂದಂತೆ ಮಾತಾಡ್ತೇನೆ. ಬಡನಾಶ್ ಭಿಕಾರಿಯಲ್ಲೇ ನಿಮ್ಮಂತ ಹಣ ತುಂಬಿದ ಮೋಹದಿಂದ ಅಂಧಕಾರದ ಮೆರೆತಿರುವ ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಶಿಕಾರಿ, ನಿನ್ನ ಕೋಪಡಿಸಲು ಬಂದ ಅಧಿಕಾರಿ. ಬಿಡೋ ಕೈನಾ? ಕೈ ಬಿಡಬೇಕಾ? ಎಲೆ ರೂಪಿ, ನೀನೊಂದು ಹೆಣ್ಣು, ನಾನೊಂದು ಗಂಡು. ನಿನಗೆ ಎಷ್ಟು ಸೊಕ್ಕಿರಬೇಕಾದರೆ ಇನ್ನು ನನಗೆ ಎಷ್ಟಿರಬಹುದು? ಲೇ ಗರುಡ, ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನಮ್ಮಣ್ಣನಿಗೆ ಹೇಳಿ ನಿನ್ನ ಮೈ ಚರ್ಮ ಸುತ್ತಾ ಇದ್ರೆ ನನ್ನ ಹೆಸರು ರೂಪಾನೇ ಅಲ್ಲ. ರೂಪ ನಿಲ್ಲು. ರೂಪ, ನನ್ನ ಮೈ ಚರ್ಮದ ಕುರಿಮರಿ ಚರ್ಮದ ತಿಳಿಕೊಂಡೇ ಹುಚ್ಚು ಹೆಣ್ಣೆ. ಅವ್ಯಾವ ಸೋಮಿ ಶಿವರಸರದ ಆರಲೆ ಆಳಿ ನನ್ನ ರಣರಾದ. ಲೇ ರೂಪಿ, ಇನ್ನುವರೆಗೆ ನನ್ನ ಮುಂದೆ ನಿಂತ ಮಾತನಾಡಿದ ಹೆಣ್ಣುಗಳೆಲ್ಲ ಅಂತರಲ್ಲಿ ನನ್ನನ್ನು ಹೊಡೆಯಲು ಕೈ ಎತ್ತಿದೆಯಾ? ಆ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಯಾವ ಶಿಕ್ಷೆ? ಅದು ನಿನ್ನ ಮಧುರ ಕಂಠದಿಂದ ಒಂದು ಪಾರಾಗಿ ಹಾಡ ನನಗೆ ಹಾಡೋದಕ್ಕೆ ಬರೋದಿಲ್ಲ. ಹಾಡಲಿಲ್ಲ ಅಂದರೆ ಅಯ್ಯೋ, ಹಾಡದೇ ಇದ್ರೆ ಇವನು ಸುಮ್ಮನೆ ಬಿಡೋದಿಲ್ಲ ಅಂತ ಕನ್ಸುತ್ತೆ. ಸರಿ ಆಯ್ತು, ಇವನು ಹೇಗಾಗಿ ಆಡ್ಲೇಬೇಕು. ಆಯ್ತು, ನಿಮಿಷ ಅಂತ ಹಾಡ್ತೇನೆ. ಇದುವೆ ಮೊದಲ ಹರುಷ, ಈ ನಿಮಿಷ ಇರಲಿ 3 ವರುಷ. ಪ್ರೇಮಕ್ಕೆ ಈ ಜನ್ಮವೇ ಭರವಸ, ಪ್ರೇಮಕ್ಕೆ ಈ ಜನ್ಮವೇ ಭರವಸ.
ಜನಗಳ ಪ್ರೀತಿ ಮಾಡುತ್ತ ಮರೆಯುತ್ತ ನಿನ್ನೆ ಎಷ್ಟು ಅದ್ಭುತ ಕಂಠ, ಸರ್ವ ಸಂಗೀತರ ಮೈ ಮರುವಂತ ಗಾನ ಸರಿ, ಎಷ್ಟು ವರ್ಣಿಸಿದ ಸಾಲದರು ರೂಪ ಸಾಲದರು. ಏಯ್, ಈ ನಿನ್ನ ಹೊಗಳಿಕೆ ಮಾತು ನನಗೆ ಬೇಕಾಗಿಲ್ಲ. ನನ್ನ ಮನೆಗೆ ಹೋಗ್ಬೇಕು, ದಾರಿ ಬಿಡು. ಹೋಗು ರೂಪ ಹೋಗು, ಬಟ್ ಭಾರತೀಯ ನಾರಿಯಾಗಿ ಬಾಳು. ನಿನ್ನೊಂದಿಗೆ ಹಾಡಬೇಕು, ಕುಣಿಯಬೇಕು ಅನ್ನೋ ಆಸೆ ನನಗಿಲ್ಲ. ಹೋಗ್ತಾನೆ, ಗುಡ್ ಬಾಯ್. ಯಾರು ಇವನು ತಲೆ ಕೆಟ್ಟವನು? ಭಾರತ ನಾರಿಯಾಗಿ ಬಾಳು ಅಂತ ನನಗೆ ಉಪದೇಶ ಹೇಳಿ ಹೋಗ್ತಾನಲ್ಲ. ಲೇ ಗರುಡ, ನಮ್ಮಣ್ಣನಿಗೆ ಹೇಳಿ ಈ ನಿನ್ನ ಸೊಕ್ಕೆ ಇಷ್ಟ ಹೋದ್ರೆ ನನ್ನ ಹೆಸರು ರೂಪನೇ ಅಲ್ಲ. ಎನ್ನು ಹೊಲಿದರೆ ನಾರಿ, ಮುನಿದರೆ ಹೆಮ್ಮಾರಿ. ಹೇಮಾ ಹೇಮಾ, ಸ್ವಾಮಿ, ಇದೇನು ಸ್ವಾಮಿ? ನಿಮ್ಮ ಮೈಯಲ್ಲೆಲ್ಲ ರಕ್ತ, ಏನಾಯ್ತು ಸ್ವಾಮಿ? ಹೇಮಾ, ಈ ಊರಾಗರ ಶ್ರೀಮಂತ ನರನಾಗ ಈ ಬಡ ಮತನು ಮನ ಬಂದಂತೆ ಹೊಡೆದು ಬಿಟ್ಟನೇಮಾ, ಹೊಡೆದು ಬಿಟ್ಟನು. ಸ್ವಾಮಿ, ಸ್ವಾಮಿ, ಏನಾಯ್ತು ಅಂತ ಬಿಡಿಸಿ ಕೇಳಿ ಸ್ವಾಮಿ. ಹೇಳುತ್ತೇನೆ ಮಾ, ಹೇಳುತ್ತೇನೆ. ಆ ನರನಾಗನ ಹೊಲದಲ್ಲಿ ನನ್ನ ಜೋಡಿ ಎತ್ತುಗಳು ಹೊಲದ ಪದವನ್ನು ನಾಶ ಮಾಡಿದವೆಂದು ಈ ರೀತಿ ಹೊಡಿದನೆ ಮಾ, ಈ ರೀತಿ ಹೊಡಿದನು. ಅಯ್ಯೋ ಶಿವ ಶಿವ, ನಾನೇನ್ ಮಾಡ್ಲಿ ಈಗ? ಮನೆಯಲ್ಲಿ ಬೇರೆ ನನ್ನ ಮೈದುನೇ ಇಲ್ಲ. ಸ್ವಾಮಿ ಬನ್ನಿ, ಮೊದಲು ಆಸ್ಪತ್ರೆಗೆ ಹೋಗೋಣ. ಬೇಡ ಮಾ ಬೇಡ, ಒಳಗಡೆ ಹೋಗಿ ಸ್ವಲ್ಪ ಹಸಿ ಹಸಿರನ್ನು ತೆಗೆದುಕೊಂಡು ಬಾ, ಆದ ಗಾಯಕ್ಕೆ ಹಚ್ಚುವಂತೆ. ಸ್ವಾಮಿ, ನಿಮಗೆ ರಕ್ತ ತುಂಬಾ ಬರ್ತಾ ಇದೆ ಸ್ವಾಮಿ, ಮೊದಲು ಆಸ್ಪತ್ರೆಗೆ ಹೋಗಿ ಬರೋಣ, ನಡೆಯಿರಿ. ಬೇಡ ಮಾ ಬೇಡ, ಮೊದಲು ನನ್ನ ತಮ್ಮ ರಾಜೇಂದ್ರ ಮುಂಗೋಪಿ ಈ ವಿಷಯ ತೊಡೋಸಕ್ಕೆ ಅವಕಾಶ ಮಾಡಿಕೊಡಬೇಡ ಮಾ, ಅವಕಾಶ ಮಾಡಿಕೊಡಬೇಡ. ಸ್ವಾಮಿ, ಇದೊಂದು ದಾರಿ ಬಿಟ್ರೆ ಬೇರೆ ಯಾವ ದಾರಿ ನನಗೆ ತೋಚ್ತಿಲ್ಲ ಸ್ವಾಮಿ, ತೋಚ್ತಿಲ್ಲ. ಏ ಮಾ, ಒಳಗಡೆ ಹೋಗಿ ಸ್ವಲ್ಪ ಹಸಿ ಅರಿಶಿನ ತೆಗೆದುಕೊಂಡು ಬಾ, ಆದ ಗಾಯಕ್ಕೆ ಹಚ್ಚುವಂತೆ. ಆಯ್ತು ಸ್ವಾಮಿ. ಏ ಮಾ ಬೇಗ ಬಾ, ಏ ಮಾ, ನೋವು ತಡೆಯಟ್ಟು ಶಕ್ತಿ ಆತಿಲ್ಲ. ಸ್ವಾಮಿ ಬನ್ರಿ, ಎಲ್ಲಿ ನೋವಾಗಿದೆ ಅಂತ ಕೇಳಿ ಅರ್ಶನ ಹಚ್ತೀನಿ. ಸರಿ ಆಯ್ತು ಏಮ್ಮ. ಏಮ್ಮ, ಅಯ್ಯೋ ಉರಿ ಅಮ್ಮ. ಸ್ವಲ್ಪ
ಸ್ವಲ್ಪ ತಾಳಿ ಸ್ವಾಮಿ, ಕಡಿಮೆ ಆಗುತ್ತೆ. ಅಯ್ಯೋ ಅಮ್ಮ ಉರಿ ನೋವು. ಅಣ್ಣ, ಇದೇನಿದು ನಿನ್ನ ಮೈ ಕೈಗೆಲ್ಲ ರಕ್ತ? ಏನಾಯಿತಂದು? ಮೈದುನ ರಾಜೇಂದ್ರ, ಅದು ಹೇಳಬೇಡಮ್ಮ, ಹೇಳಬೇಡ. ಅಣ್ಣ, ನೀನು ಸುಮ್ಮನೆ ಇರು. ಅತ್ತಿಗೆಮ್ಮ, ಹೇಳು ಅಣ್ಣನಿಗೇನಾಯ್ತಂದು? ಮೈದುನ, ನಮ್ಮ ಜೋಡು ಎತ್ತುಗಳೇನು ಆ ನರನಾಗರ ಹೊಲದಲ್ಲಿ ಜೋಳದ ಪಸರನ್ನ ನಾಶ ಮಾಡ್ತವೆ ಅಂತ ನಿಮ್ಮನ್ನ ಹೊಲಕ್ಕೋಗಿ ಈ ರೀತಿ ಬಡ್ದು ಕಳಿಸಿದ್ದಾರಪ್ಪ. ಮಗನೇ ನರನಾಗ, ಏನು ಅರಿಯದ ನನ್ನನ್ನು ಪ್ರಾಣಕ್ಕೆ ಪ್ರಾಣ ಆಗಿ ಪ್ರೀತಿಸಿರುವ ನನ್ನನ್ನು ರಕ್ತ ಬರುವಂತೆ ಹೊಡೆದು ಕಳಿಸಿರುವ್ಯಾ ಮಗನೇ. ಇಂದು ಈ ಭೂಮಿ ಮೇಲೆ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಎರಡರಲ್ಲಿ ಒಂದು ತೀರ್ಮಾನ ವಾಗಲೇಬೇಕು. ಬಂದೆ ಮಗನೇ, ಈ ವೀರ ಪರಶುವಿನೊಂದಿಗೆ ನಿನ್ನ ಶಿರವನ್ನು ಕತ್ತರಿಸಲು. ನಿಲ್ಲು ರಾಜೇಂದ್ರ, ನಿಲ್ಲು. ಆವೇಶ ಬೇಡಬೇಡ, ಸ್ವಲ್ಪ ಸಮಾಧಾನ ಆಗಿರು. ಸಮಾಧಾನ ಸಮಾಧಾನ ಸಮಾಧಾನ. ಅಣ್ಣ, ನಿನ್ನನ್ನು ರಕ್ತ ಬರುವಂತೆ ಹೊಡೆದು ಕಳಿಸಿದ್ದಾನೆ. ಅದನ್ನು ಕಂಡು ನಾನು ಷಂಡನಂತೆ ಸುಮ್ಮನಿರ್ಬೇಕೆ? ಇಲ್ಲ ಅಣ್ಣ, ಇಲ್ಲ, ಅದೆಂದಿಗೂ ಸಾಧ್ಯವೇ ಇಲ್ಲ. ಮೈದುನ, ನಿಮ್ಮಣ್ಣ ಹೇಳುವ ಮಾತನ್ನ ಸ್ವಲ್ಪ ಕೇಳಪ್ಪ. ಆ ನರನಾಗ ವಿಷ ಜಂತು ಇದ್ದ ಹಾಗೆ ಅವನೇನಾದ್ರೂ ಹೆಚ್ಚು ಕಡಿಮೆ ನಿನಗೇನಾದ್ರೂ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಜೀವಂತ ಉಳಿಯಲಾರ್ವಪ್ಪ, ಜೀವಂತ ಉಳಿಯಲಾರ್ವು. ಅತ್ತಿಗೆ ಎಂತ ಮಾತನಾಡಿಬಿಟ್ರೆ ಅತ್ತಿಗೆ. ಈ ನಿಮ್ಮ ಮೈದುನ ಕೈಲಾಗದೆ ಹೇಡಿ ಅಂತ ತಿಳಿದುಕೊಂಡಿರುವ? ಇಲ್ಲ ಅತ್ತಿಗೆ, ಇಲ್ಲ. ನೀವು ಕೊಟ್ಟ ಕೈ ತುತ್ತು ತಿಂದು ನನ್ನ ತೋಳಿನಲ್ಲಿ ಬಲವಿದೆ. ಆ ಪರಶಿವನ ಶಕ್ತಿ ಸಾಮರ್ಥ್ಯವನ್ನು ಹೊತ್ತು ನಿಂತ ಈ ರಾಜವೀರ, ಈ ರಾಜಾದಿರಾಜ, ಈ ರಾಜೇಂದ್ರ ಅಂತ ವಿಷ ಸರ್ಪಗಳನ್ನು ಹೆಡಿಮುರ ಕಟ್ಟಿ ಆಕಾಶದ ಹೊತ್ತು ಒಯ್ದು ವಿಷ ಕಕ್ಕಿಸಲು ಬಂದಿದ್ದಾನೆ. ಗುಡುಗು ಹೊಡೆದ ಗರುಡನಾಗಿ. ನೋಡು ತಮ್ಮ, ನಾವು ಬಡವರು, ಅವರು ಶ್ರೀಮಂತರು. ಎಷ್ಟೇ ಆದರೂ ಹಣ ಇದ್ದವರು. ಅವರು ಒಂದಿಗೆ ಜಗಳ ಆಡುವುದು ಒಂದೇ, ಬಂಡೆಗಲ್ಲಿ ಹೋಗಿ ತಲೆ ಜಜ್ಜುದು ಒಂದೇಪ್ಪ, ತಲೆ ಜಜ್ಜುದು ಒಂದೇ. ಅಣ್ಣ, ನಾನಿನ್ನು ಹಾಲು ಕುಡಿಯುವ ಹಸಗೂಸನಂದ ತಿದ್ರಿವ್ಯಾ? ಇಂಥ 100 ಬಂಡೆಗಳ ಬಂದರು ನನ್ನ ಸೇಡೆಂಬ ಕಿಡಿ ಹೊಡೆತಕ್ಕೆ ಒಡೆದು ಪುಡಿ ಪುಡಿಯಾಗಿ ಬಿದ್ದು ಬಿಡುವರು ನನ್ನ ಕಾಲಡಿಯಲ್ಲಿ. ಮೈದುನ, ದುಷ್ಟರನ್ನ ಕಂಡ್ರೆ ದೂರ ಇರುವಂತ ಹೇಳಿದ್ದಾರೆ ಹಿರಿಯರು. ಅಂತ ಪಾಪಿಷ್ಟರನ್ನ ಕೊಂದು ನೀನ್ ಯಾಕಪ್ಪ ಜೈಲುವಾಸ ಸೇರ್ತೀಯ? ಬೇಡಪ್ಪ, ಬೇಡ. ಏನಿನ ಹಠವನ್ನ ಇಲ್ಲಿಗೆ ಬಿಟ್ಬಿಡು. ಅತ್ತಿಗೆ, ಗತ ಬಿದ್ದರು ಹಠ ಸಾಧಿಸದೆ ಬಿಡುವನಲ್ಲ ಈ ನಿನ್ನ ತಮ್ಮ ಮೈದುನ. ಅವರ ರುಂಡ ಮುಂಡಗಳನ್ನು ತುಂಡು ಮಾಡಿದಾಗಲೇ ಈ ನಿಮ್ಮ ಮೈದುನ ರಾಜೇಂದ್ರ ಆತ್ಮಕ್ಕೆ ಶಾಂತಿ. ಅಲ್ಲಿವರೆಗೂ ನಿಲ್ಲಲಾರದು ನನ್ನ ಸೇಡಿನ ಕ್ರಾಂತಿ. ಸಮುದ್ರದಂತೆ ಉಕ್ಕುತ್ತಿದೆ ಬೆಂಕಿಯ ಭ್ರಾಂತಿ. ಅತ್ತಿಗೆ, ತಡೆದಿರು ನನ್ನನ್ನು. ಈಗಲೇ ಹೋಗಿ ಅವನು ಸಂಹರಿಸಿ ಬರುವೆ. ತಮ್ಮ ರಾಜೇಂದ್ರ, ನಿಲ್ಲು. ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ
ನನ್ನ ಮೇಲೆ ಆನೆಗಿದೆ. ಅಣ್ಣ ಆನೆ ಆನೆ ಇಟ್ಟು ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹಠ ತೊಟ್ಟ ಹುಲಿಯನ್ನು ಸಂಬಂಧದ ಸರಪಣಿಯಲ್ಲಿ ಕಟ್ಟಿ ಹಾಕಿಬಿಟ್ಟೆ. ನಾ ಕಟ್ಟಿ ಹಾಕಿಬಿಟ್ಟೆ. ಆ ಗೋಮುಖ ವ್ಯಾಘ್ರನನ್ನು ಜೀವದಿಂದ ಉಳಿಸಲಾರೆ ಅಣ್ಣ. ನಿನ್ನ ಆನೆಯನ್ನು ವಾಪಸ್ ತೆಗೆದುಕೋ ಅಣ್ಣ, ತೆಗೆದುಕೋ. ತಮ್ಮ ರಾಜೇಂದ್ರ, ಇಂದು ಈ ನನ್ನ ಮಾತು ಮೀರಿ ಹೋಗುತ್ತಾನೆಂದರೆ ನನ್ನ ಹೆಣದ ಮೇಲೆ ದಾಟಿ ಇದೇ ಈ ನಿನ್ನ ಅಣ್ಣನ ಕೊನೆ ಮಾತು. ಅಣ್ಣ ಎಂತ ಕಠೋರ ನುಡಿಗಳ ನುಡಿದು ಬಿಟ್ಟೆ. ನಾ ನುಡಿದು ಬಿಟ್ಟೆ. ನಿನ್ನ ಹೆಣ ದಾಟಿ ಹೋಗುವಷ್ಟು ಕ್ರೂರಿ ಅಂತ ತಿಳ್ಕೊಂಡ್ರಿಯೋ ಈ ನಿನ್ನ ತಮ್ಮನನ್ನು. ನೀನು ರಕ್ತ ಮಡಿಲಿರುವುದನ್ನು ಕಂಡು ನನ್ನ ರಕ್ತ ಕನಕನಗಳಲ್ಲಿ ಕೆರಳಿತು ಕ್ರೋಧಾಗ್ನಿಯ ಜ್ವಾಲೆ. ಅದಕ್ಕೆ ನಾನು ಆ ವ್ಯಾಘ್ರನ ಮನೆಗೆ ಹೋಗಲು ನಿರ್ಧಾರ ಮಾಡಿದೆ. ನಿರ್ಧಾರ ಮಾಡಿದೆ. ಮೈದುನ, ನಿನಗೆ ಇಲ್ಲಿವರೆಗೂ ಒಂದು ಕೂದಲು ಕೊಂಕಾಗದಷ್ಟು ನಿನ್ನನ್ನು ನಿಮ್ಮಣ್ಣ ಸಾಕಿ ಬೆಳೆಸಿದ್ದಾರಪ್ಪ. ಅಂತ ನನಗೆ ಅವನ ಮಾತನ್ನ ಕೇಳಿದೆ. ಅಂತ ಪಾಪಿಷ್ಟರನ್ನ ಕಾಯ್ದಲು ಹೋದ್ರೆ ನೀನು ನಮ್ಮ ಕರುಣೆ ಕತ್ತರಿಸಿ ಬಂದಂತಾಗುತ್ತೆಯಪ್ಪ. ನಾವಿಬ್ರು ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದೀವಪ್ಪ, ಪ್ರಾಣವನ್ನೇ ಇಟ್ಕೊಂಡಿದ್ದೀವಿ. ಅಣ್ಣ ಅತ್ತಿಗೆ, ನಿಮ್ಮ ನೆರಳಿಗೆ ಸಹ ನೋವಾದರೆ ಅದನ್ನು ತಡೆದುಕೊಳ್ಳೋ ಶಕ್ತಿ ನನ್ನಲ್ಲಿಲ್ಲ ಅತ್ತಿಗೆ, ನನ್ನಲ್ಲಿಲ್ಲ. ತಮ್ಮ ರಾಜೇಂದ್ರ, ಎಲ್ಲಿ ನಮಗೆ ಮಕ್ಕಳಾದು ಅಂದರೆ ನಿನ್ನ ಮೇಲಿರುವ ಪ್ರೀತಿ ಕಡಿಮೆ ಆಗುತ್ತಿದೆ ಎಂದು ಆಪರೇಷನ್ ಮಾಡಿಸಿಕೊಂಡು ಬಂಜೆ ಪಟ್ಟ ಕಟ್ಟಿಕೊಂಡು ಬಾಳುತ್ತಿದ್ದಪ್ಪ ಇಲ್ಲಿನತ್ತಿಗೆ ಸಮಾಜದಲ್ಲಿ. ಅಣ್ಣ ಅತ್ತಿಗೆ, ಈ ನಿನ್ನ ತಮ್ಮನ ಮೇಲೆ ಎಷ್ಟೊಂದು ಪ್ರೀತಿ, ಕರುಣೆ, ವಾತ್ಸಲ್ಯ. ಈ ನಿಮ್ಮ ಋಣವನ್ನು ನಾನು 7 ಜನ್ಮ ಎತ್ತಿದರೂ ತೀರಿಸಲಾಗದು ಅತ್ತಿಗೆ, ತೀರಿಸಲಾಗದು. ಮೈದುನ ರಾಜೇಂದ್ರ, ಯಾವ ಜನ್ಮದ ಪುಣ್ಯವೋ ಏನು ಇಂದು ನನ್ನ ಪಾಲಿಗೆ ಮೈದುನಾಗಿ ಸಿಕ್ಕಿದೀಯಪ್ಪ. ಮೈದುನ, ನೀನು ಯಾವಾಗಲೂ ಸಂತೋಷದಿಂದ ಇರಬೇಕು. ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ಸಹಿಸಿಕೊಳ್ಳುವ ಶಕ್ತಿ ನಮ್ಮಲ್ಲಿಲ್ಲಪ್ಪ. ನಿನಗೋಸ್ಕರ ಪ್ರಾಣ ಬಿಡಲು ಸಿದ್ಧರಾಗಿದ್ದೇವೆ ನಾವು. ಅಣ್ಣ ಅತ್ತಿಗೆ, ಅಣ್ಣ ಅಣ್ಣ ಅತ್ತಿಗೆ, ತಂದೆಯ ನೀವೇ, ತಾಯಿಯೇ ನೀವೇ. ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಪ್ರಪಂಚವೇ ಇಲ್ಲ ನನಗೆ. ಅಣ್ಣ ಅತ್ತಿಗೆ, ಈ ಜೀವ ನಿಮಗೆ, ಈ ದೇಹ ಮಣ್ಣಿಗೆ. ನನ್ನ ಕೊನೆ ಉಸಿರಿರುವವರೆಗೂ ನಿಮ್ಮನ್ನು ನನ್ನ ಕಣ್ಣ ರೆಪ್ಪೆಯಲ್ಲಿ ಇಟ್ಟುಕೊಂಡು ಕಾಪಾಡಿಕೊಳ್ಳುತ್ತೇನೆ. ಕಾಪಾಡಿಕೊಳ್ಳುತ್ತೇನೆ. ತಮ್ಮ ಸಹೋದರ, ಇಂದು ನಾವು ಮನೆಯಲ್ಲಿ, ನಾಳೆ ಕುಣಿಯಲ್ಲಿ. ನೀನು ಮುಂದೆ ಬಾಳಿ ಬದುಕಬೇಕಾದನಪ್ಪ. ನಂದ ದೀಪವಾಗಬೇಕಪ್ಪ, ನಂದ ದೀಪವಾಗಬೇಕು. ಅಣ್ಣ ಅದೆಲ್ಲ ಇರಲಿ, ಮೊದಲು ಆಸ್ಪತ್ರೆಗೆ ಹೋಗೋಣ. ನಡಿಯಣ್ಣ, ನಡಿ. ಹೌದು ಸ್ವಾಮಿ, ಮೈದುನ ಜೊತೆ ನೀವು ಮೊದಲು ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬನ್ನಿ. ಹಾ ರಾಜೇಂದ್ರ, ನೀವೇನು ಚಿಂತೆ ಮಾಡಬೇಡಿ. ಹಸಿ ನಾನು ಹಚ್ಚಿಕೊಂಡಿನಿ, ತಾನಾಗೆ ವಾಸಿಯಾಗಿ ಹೋಗುತ್ತೆ. ರಾಜೇಂದ್ರ ಸ್ಥಾನಕ್ಕೆ ನೀರಿಡೋಗು. ಆಯ್ತು ಸ್ವಾಮಿ, ಇಡ್ತೀನಿ. ಹಾಗೆ ಅಡಿಗೆ ಮಾಡಿಬಿಡು, ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತು ಸ್ವಾಮಿ. ಮೈದುನ ರಾಜೇಂದ್ರ, ನಿಮ್ಮನ್ನ ನನ್ನ ಕರೆದುಕೊಂಡು ಒಳಗಡೆ ಬಾರಪ್ಪ. ಸರಿ ಅತ್ತಿಗೆ, ಕರ್ಕೊಂಡು ಬರ್ತೀನಿ. ಹೋಗೋಣ.
ಇದೊಂದು ವಿಷ ತುಂಬಿದ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ಅದು ಈ ನರನಾಗನೇ ಸಾಮ್ರಾಟ್. ಈ ನರನಾಗನನ್ನು ಮುಟ್ಟುವ ಬಂಟ ಈ ಸೃಷ್ಟಿಯಲ್ಲಿ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಬಟ್ ನನ್ನ ದೃಷ್ಟಿ ತಪ್ಪಿ ಹುಟ್ಟಿದರೆ ಅವರ ಕಟ ಉರುಳಿಸಿ ಹರಿಶ್ಚಂದ್ರ ಘಾಟಿನಲ್ಲಿ ಸುಟ್ಟು ಅವರ ಭಸ್ಮ ನನ್ನ ಹಣಿಗೆ ತರಿಸಿಕೊಳ್ಳುವುದೇ ಈ ನರನಾಗನದ ಒಟ್ಟುಗುಣ. ನರನಾಗ, ನಿನ್ನ ನಗುವಿನ ಅರ್ಭಾಟ ನೋಡಿದರೆ ಅದೇನೋ ಮೂಲವಾದ ಕಾರಣ ಇರಬಹುದು. ಕಾರಣವಿದೆ ವಿಷಕಂಠ, ಅದು ಬಲವಾದ ಕಾರಣವಿದೆ. ನರನಾಗ, ಅದು ಏನಂತ ಹೇಳಿದರೆ ಅದನ್ನು ಕೂಡ ಕೇಳಿ ನಾನು ಸಂತೋಷ ಪಡಬಲ್ಲೆ. ಹೇಳುತ್ತೇನೆ ವಿಷಕಂಠ, ಸ್ವಲ್ಪ ವೇಟ್ ಮಾಡು. ಧಾರಾಳವಾಗಿ ಹೇಳುತ್ತೇನೆ, ಆದರೆ ಸಮಯ ಸಂದರ್ಭ ನೋಡಿಕೊಂಡು ಆ ನಗುವಿನ ನಿಸರ್ಗವನ್ನೇ ನಿರ್ಮಿಸೋಣ. ನರನಾಗ, ನಿನ್ನ ಸಮಸ್ಯೆಯಂತೆ ಆಗಲಿ. ಆದಷ್ಟು ಬೇಗ ಧಾವಿಸಿ ಬರಲೆಂದು ನನ್ನ ಮನಸ್ಸಲ್ಲಿ ಆಶಿಸುತ್ತದೆ. ವಿಷಕಂಠ, ಇಂದು ತುಂಬಾ ತಲೆ ಕೆಟ್ಟಿದೆ. ಒಟ್ಟಿಗೆ ಸೇರಿ ಒಂದು ಕಪ್ ಸ್ಟ್ರಾಂಗ್ ಆಗಿ ಚಾ ಕುಡಿನುವೆ. ಆಗಲಿ ನರನಾಗ್. ತಲಾಟಿ, ತಲಾಟಿ ಬನ್ರಿ ಅಪ್ಪ. ಶುರುವಾಗಿ ನೋಡ್ರಿ ಮಗನ ಗಲಾಟೆ. ತಲಾಟಿ, ಇಂದು ತುಂಬಾ ತಲೆ ಕೆಟ್ಟಿದೆ. ಸ್ಟ್ರಾಂಗ್ ಆಗಿ ಸ್ಪೆಷಲ್ 2 ಕಪ್ ಚಾ ಮಾಡಿಕೊಂಡು ಬಾ. ಆದಾನೆ ಆತ್ರೆ ಚಾ ಟೀ ಪುಡಿ ಹಾಕ್ಲು ಏನು ಖಾರ ಪುಡಿ ಹಾಕ್ಲು? ತಲಾಟಿ, ಖಾರ ಪುಡಿ ಹಾಕಿಕೊಂಡು ಬಾ. ಆಯ್ತ್ರಿ ದನೆ. ಹೋಗ್ಲಿ ಬಿಡು ನರನಾಗ್, ಅಷ್ಟೇ ಕುಸಿಟ್ಟಿಗೆ ಹೇಳುತ್ತೀಯ. ನಾವು ನೋಡಿ ಮನಸ್ಸು ಮಾಡುವವರಲ್ಲ, ಸುವಾಸನೆ ಕಂಡಿಡಿಯೋರು. ತುಗೋರಿ ಸ್ಪೆಷಲ್ ಚಾ. ತಲಾಟಿ, ಚಾದಲ್ಲಿ ಖಾರ ಪುಡಿ ಹಾಕಿಕೊಂಡು ಬಂದಿರುವೆ ಅಲ್ಲ? ನೀವ ಹೇಳ್ರಲ್ರಿ ದನೆ.
ಚಾಕು ಖಾರ ಪುಡಿ ಹಾಕಿರ ಸ್ಪೆಷಲ್ ಇರ್ತದಂತ ಅದಕ್ಕೆ ಹಾಕಿನ ತಲಾಟಿ ತಲಾಟಿ ನಿಮ್ಮ ದನಿ ಒಂದು ತಟ್ಟ ಇಸ ಹಾಕಿಕೊಂಡು ಬಾ ಅಂದರೆ ಹಾಕಿಕೊಂಡು ಬರ್ತೀನಲೇ. ಯಪ್ಪ ದನೆ ನಮ್ಮ ದನ್ಯಾರ ಸೇವಾ ಮಾಡಕ್ಕಂತ ಅದೀನಿ. ಅವ್ರು ಏನ್ ಹೇಳ್ತಾರ ಅದನ್ನ ಮಾಡುದ ನಾನು ಅದೇ ಕರ್ತೇವ್ರಿ ಅಪ್ಪ. ತಲಾಟಿ ಮುಚ್ಚು ಬಾಯಿ. ತಲಾಟಿ ಬಾಯಿ ಏಕೆ ಮುಚ್ಚಿದೆ? ನೀವ ಮುಚ್ಚಂದ್ರನ್ರಿ ಅಪ್ಪ ಅದಕ್ಕೆ ಮುಚ್ಚಿನ ಹೆಚ್ಚಿಗೆ ಮಾತನಾಡಿದ್ರೆ ಬಿಚ್ಚಿ ಬಿಡುವೆ ನಿನ್ನ ತಲೆ ಬುರುಡೆ. ತಪ್ಪಾದ್ರಿ ಅಪ್ಪ ತಪ್ಪಾದು. ಅಣ್ಣ ನಾನ್ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರ್ತೀನಿ ಅಣ್ಣ. ಯಾಕಮ್ಮ ತಂಗಿ? ನಾಳೆ ನನ್ನ ಗರ್ತೆಯ ಬರ್ತ್ಡೇ ಪಾರ್ಟಿ ಇದೆ, ಅದಕ್ಕೋಸ್ಕರ. ತಂಗಿ ಹೊರಗಡೆ ನನ್ನ ಕಾರ್ ನಿಂತಿದೆ, ತೆಗೆದುಕೊಂಡು ಹೋಗು. ಬೇಡಣ್ಣ, ನಂದೇ ಕಾರ್ ಇದೆಯಲ್ಲ ಅದರಲ್ಲೇ ಹೋಗ್ತೀರಿ. ವಿಷಕಂಠ ರೂಪ, ಈತ ನನ್ನ ಗೆಳೆಯ ವಿಷಕಂಠನೆಂದು. ನಾನು ವಿಷಕಂಠ ಅಂತ. ಐ ಆಮ್ ರೂಪಾ ಅಂತ. ನಾನು ವಿಷಕಂಠ ಅಂತ. ಅಣ್ಣ ನಂಗೆ ಲೇಟ್ ಆಗುತ್ತೆ, ನಾನು ಇನ್ನು ಬರ್ತೀನಿ. ಆಯ್ತಮ್ಮ, ಸರಿ ಸರಿ ಅಮ್ಮ ತಂಗಿ, ಆದಷ್ಟು ಬೇಗನೆ ಬಂದು ಬಿಡು. ನಿನ್ಗ್ಯಾಕನ್ನ ಭಯ? ಅಷ್ಟಕ್ಕೂ ನಾನ್ಯಾರು? ಊರ ಹುಲಿಯ ತಂಗಿ. ನನ್ನನ್ನು ಮುಟ್ಟುವ ಧೈರ್ಯ ಯಾರಿಗಿದೆ ಈ ಊರಲ್ಲಿ? ಇವಳು ಹೆಣ್ಣಲ್ರಿ, ಹೆಣ್ಣ ರೂಪದ ಗೊಂಡು. ಭಯವಲ್ಲಮ್ಮ ರೂಪ, ನಿನ್ನ ಮೇಲಿರುವ ಅತಿಯಾದ ಪ್ರೀತಿ. ನರನಾಗ ಹುಲಿಗೆ ತಕ್ಕ ಹುಲಿ ನಿನ್ನ ತಂಗಿ ರೂಪ. ಅಣ್ಣ ನಂಗೆ ಹೊತ್ತಾಗುತ್ತೆ, ನಾನಿನ್ನು ಬರ್ತೀನಿ. ಆಯ್ತಮ್ಮ, ಬೇಗನೆ ಬಂದ್ಬಿಡು. ರೂಪವನ್ನು ಹೇಗಾದ್ರೂ ಮಾಡಿ ನನ್ನ ಮಡಿದಿಯನ್ನಾಗಿ ಮಾಡಿಕೊಂಡು ಮನೆ ತುಂಬಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕಂಠನೇ ಅಲ್ಲ. ಕಂಠ, ಏನೋ ತುಂಬಾ ಗಾಢವಾದ ವಿಚಾರ ಮಾಡುತ್ತೀಯಲ್ಲ. ಏನು ಇಲ್ಲ ನರನ, ನಾನಿನ್ನು ಬರುತ್ತೇನೆ. ನಿಲ್ಲಿಸ ಕಂಠ, ಹೋಗುವಂತೆ ನಿನ್ಗೋಸ್ಕರ ಚಿಕ್ಕದಾಗಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದೇನೆ. ತಲಾಟಿ, ಡ್ರಿಂಕ್ಸ್ ತೆಗೆದುಕೊಂಡು ಆ ಡ್ಯಾನ್ಸರ್ನನ್ನು ಕರೆದುಕೊಂಡು ಬಾ. ಆಯ್ತ್ರಿ ದನೆ. ಸರ್ಗ ಸುಳಿ ಬೇಕಾರ ನಂಬ, ಆದ್ರೆ ನಮ್ಮ ಇಸ್ಕಂಟ್ ಮಾತ್ರ ನಂಬೇಡ. ನಂದೊಂದು ಮುಖ್ಯವಾದ ಕೆಲಸವಿದೆ, ನಾನಿನ್ನು ಬರುತ್ತೇನೆ. ಜನರ ಎಲ್ಲ ಹುಡುಗರು ಓದು ಮುಂದಿನ ಕಾರ್ಯ. ಹೋಗುವೆಯಾ?
ಆದರೆ ನಿನ್ನ ಅರಮನೆಗೆ ಅಲ್ಲ, ನರಕದ ಮನೆಗೆ. ನಿನ್ನಿಂದ 10 ಕೊಲೆ ಮಾಡಿಸಿ ಅದರಿಂದ ಬರುವ ಕೋಟಿಗಟ್ಟಲೆ ಹಣನ ಗಳಿಸಿ ಹಣದಿಂದಲೇ ನಿನ್ನ ಹೆಣ ಉರುಳಿಸಿ ಮಸಲ ದಾರಿ ತೋರಿಸದಿದ್ದರೆ ನನ್ನ ಹೆಸರು ನರ ರೂಪದ ನರ ಹಂತಕ, ನರನಾಗನೇ ಅಲ್ಲ. ತಲಾಟಿ ಹಾಕು ಇದಕ್ಕೊಂದ ನಿನ್ನ ಅತಿಯಾದ ಬುದ್ಧಿವಂತಿಕೆಯಿಂದ ಹೊಸ ಪ್ಲಾನ್. ಧನ್ಯಾರ ಇಷ್ಟು ಮಾಡಿಬಿಡ್ರಿ, ಆ ಮಗನ ಕತಿನ ಮುಗಿತೈತೆ. ಸರಿ ನಡಿ ತಲಾಟಿ, ಹೋಗೋಣ. ಅತ್ಯಾಚಾರ ತುಂಬಿದ ಭರತ ಭೂಮಿಯಲ್ಲಿ ನಾವೆಷ್ಟೇ ಕರ್ತವ್ಯ ಮಾಡಿದ್ರು ನಮ್ಮಂಥ ಅಧಿಕಾರಿಗಳಿಗೆ ಬೆಲೆ ಸಿಗದಾಗಿದೆ ಈ ಸಮಾಜದಲ್ಲಿ. ಅದಕ್ಕಾಗಿ ನಾನೊಂದು ನಿರ್ಧಾರ ಮಾಡಿರುವೆ. ನನ್ನ ಪ್ರೀತಿಯಾದ ದೀಪಾಳನ್ನು ಮಾಡಿದ ಕೊಲೆಗಿಡಕರನ್ನು ಕಂಡು ಹಿಡಿದು ಶಿಕ್ಷೆ ಕೊಡಿಸಲಿದ್ದರೆ ಪುಡಿ ರೌಡಿಗಳಿಗೆ ಪರಿಕಿ ಪೊಲೀಸನಾಗಿ ನನ್ನ ಸೇಡು ತೀರಿಸಿಕೊಳ್ಳಲಿದ್ರೆ ನನ್ನ ಹೆಸರು ಇಂದಿನಿಂದ ನಾ ಬಡವರ ಪಾಲಿಗೆ ಬಂದು, ದೀನ ಪಾಲಿಗೆ ಸಿಂಧು, ಕಿರಾತರ ಪಾಲಿಗೆ ಕೆಂಗೆಟ್ಟ ಕಾಕಿ. ಲೇ ಕಟುಕರೆ, ನೀವು ಕಾಲಗರ್ಭದಲ್ಲಿ ಅಡಗಿದ್ರು ಸರಿ, ನಿಮ್ಮನ್ನ ದರದರನ್ನು ಎಳೆದ ತಂದು ನಿಮ್ಮ ಜೀವಕ್ಕೆ ಮುಕ್ತಿ ಕೊಟ್ಟಾಗಲೇ ಡೆಟ್ ಈಸ್ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್ನೇ ಅಲ್ಲ. ಯವ್ವ ನನ್ನ ಮಗಳ ರತೆ, ಮಾಜಾರಕ್ಕೆ ಹೋಗಿ ದುಂಡನು ನಾಕ್ತಾರದ ಹಣ್ಣ ಹಂಗ ಬಾಳೆಹಣ್ಣು ತಗೊಂಡ್ ಬಾವ. ಇವತ್ತು ನಿಮ್ಮ ಅವ್ವ ದಿವಸ ಐತೆ. ಯವ್ವ ಏನು ಬಿಟ್ಟು ಬಂದ್ರು ಒಟ್ಟ ಬಾಳೆಹಣ್ಣು ಬಿಟ್ಟು ಬರ್ಬೇಡ. ಯಾಕೆಪ್ಪ? ನಿಮ್ಮ ಅವ್ವಾಗ ಒಂದು ಕೆಟ್ಟ ಚಟ ಇತ್ತವಾ. ಲೇ ನಿನ್ನ ತಿಂಡ್ರಿ ಮಗನೇ, ಪಾಪ ನಮ್ಮ ಅಪ್ಪಟ ಬಂಗಾರ ಇದ್ದಂಗಕಿ. ನಿಮ್ಮ ಅವನ ಹೇಳು ಮಟ ಪೂರ್ತಿ ಕೇಳ. ನಿಮ್ಮ ಅವ್ವ ರಾತ್ರಿ ಮಕ್ಕೊಂದಾಗ ಬಾಯಾಗ ಬಾಳೆಹಣ್ಣು ಇಟ್ಕೊಂಡ್ ಮಕ್ಕೊಂದಾಗ ನಿದ್ದೆ ಹತ್ತಿತ್ತ. ಇಲ್ಲಕ್ಕೆ ನಿದ್ದೆ ಹತ್ತಿರಕ್ಕಿಲ್ಲ ಯಪ್ಪ. ಅಲ್ಲ ಅವಾಗ ಬಾಳೆಹಣ್ಣು ಅಂದ್ರೆ ಅಷ್ಟಿಷ್ಟ ಇಷ್ಟ ಅಂತ ಕೇಳ್ತೀವಲ್ಲೋ. ನಿಮ್ಮ ಅವನ ಪಂಚ ಪ್ರಾಣ ಇದ್ದಂಗ ಹಿಂಗ ಒಂದ್ ದಿವ್ಸ ಬಾಳೆಹಣ್ಣ ಬಿಟ್ಟ ಮನೆಗೆ ಬಂದಿದ್ನ್ಯಾ. ರಾತ್ರಿ ನಿದ್ದೆ ಗಣ್ಣಾಗ ನೊಂದ ತಗೊಂಡು ಕಟ್ನ ಕಳೆದ್ಬಿಟ್ಲು. ನಾನು ನಿದ್ದೆ ಗಣ್ಣಾದಾಗ ಹಿಂದೆಂದು ಮುಂದೆಂದು ಕೂಡ ನೆನಪಂತ ಹೋಗೋ ನಿಮ್ಮ ಅವನು ಹೋಗ. ಯಪ್ಪ ನಮ್ಮವ್ವ ನಿಂದೇನ ಕೊಡದ್ಲ ನಮ್ಮನಿ. ನಿಮ್ಮ ಅವನ ಹೆಬ್ಬಟ್ಟು, ನಿಮ್ಮ ಅವನ ಹೆಬ್ಬಟ್ಟ ಅಂದ. ಓ ಹಿಂಗಂದೆ ನೀ? ನಾ ಎಲ್ಲ ಬೇರೆ ತಿಳ್ಕೊಂಡಿದ್ದೆ. ತಿಳ್ಕೊತೆ ನಿಮ್ಮ ಅವನು ಪೂರ ತಿಳ್ಕೊತೆ. ಅದಕ್ಕ ಏನು ಬಿಟ್ಟು ಬಂದ್ರು ಬಾಳೆಹಣ್ಣು ಒಟ್ಟ ಬಿಟ್ಟು ಬರಬೇಡ. ನಾ ಹೋಗಿ ಸೀರೆ ತೊಗೊಂಬರ್ತೀನಿ. ಯಪ್ಪ ನಿನಗೆ ಸೀರೆ ಗೊತ್ತಾಗುಲ್ಲ, ನೀ ನಡಿ ನಾ ತರ್ತೀನಿ ಅಂತೆಲ್ಲ. ಸೀರೆಯಾಗ ನನಗೆ ಗೊತ್ತಾಗುದಿಲ್ಲ. ನಾ ಹರಿಯದಾಗಿದ್ದಾಗ ಎಂತ ಸೀರೆ ಕೈಯಾಡ್ಸು ಅನ್ನೋದು ಆ ರಾಮಕ್ಕಗೆ ಗೊತ್ತಾ. ಅದಕ್ಕೆ ಅಂತೀನಿ ನಮ್ಮಪ್ಪ ಗಜಾ ಮುತ್ತಿನ ಪ್ಯಾನ್ ಅಂತ ಹೇಳಿ. ಲೇ ನಿನ್ನವನ ನೀ ಸೀರಾಗ ಕೈಯಾಡ್ಸಿ ಲಾಸ್ಟಿಗೆ ದೋತ್ರದಾಗ ಜೋತಡಕತ್ತೈತಿ ಅಪ್ಪ ನಿಂದ. ನಿಮ್ಮ ಅವನು ಯಾಕೆ ಓಡಿ ಮುಪ್ಪನ್ನು ಇವತ್ತ ನನಗೆ ಒಂದು ಹೆಣ್ಣು ಜೋಡಿ ಮಾಡಿ ನೋಡ. ವರ್ಷ ತುಂಬ ಅವಳಿ ಜವಳಿ ಮಕ್ಕಳ ಮಾಲಿಲ್ಲ ಅಂದ್ರೆ ಅಟ್ಟೇ ಕೇಳ. ಇವ ಅಪ್ಪಲ್ಲಿವ ನಮ್ಮ ಕಾಕ ಇವ ನಿನ್ನವನ. ಅಲ್ಲ ಗಂಡು ನೋಡಂತನ ಅಂದ್ರೆ ಇವ್ನವ್ರು ಇವಾಗ ನಾನೇ ಹೆಣ್ಣು ನೋಡಬೇಕಂತೆ. ಹೋಲಿ ಬಿಡುವ, ನೀ ಯಾಕೆ ಚಿಂತೆ ಮಾಡ್ತೀಯ? ನಿನಗೆ ಒಳ್ಳೆ ಗಂಡು ನೋಡೆ ಮದುವೆ ಮಾಡ್ತೀನ. ವರ್ಷ ತುಂಬ ಹೊಡ್ದು ನನ್ನ ಕೈಯಾಗ ಯಾವ ಹಣ್ಣು ಹುಟ್ಟಿದ ಕೂಡ್ಲೆ ನಾ ಹಡ್ದ ಕೂಸಿ ಹುಟ್ಟಿದ ಕೂಡ್ಲೆ ಬೇಕು
ಗದನಂಗ್ 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 ಬಾಬರಾವ್ 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 ಡಿಕ್ ಚಾಕ್ 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 ನಾ ಹಾಡಿದ ತಕ್ಷಣ ನನ್ನ ಕೂಸು ಹಿಂಗ ಹೊರ ಬರ್ತ ನೋಡಪ್ಪ ಯವ್ವ ಗಂಡು ಹುಟ್ಟಿದ್ರೆ ಪ್ಯಾಡ ಬಾರ್ಸಂತ ಬರ್ತಾನ ಹೆಣ್ಣು ಹುಟ್ಟಿದ್ರೆ ಡಿಚಾಕ್ 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 ನಾ ಹಿಂಗ ಹೋಗಿ ಹಂಗ ಬರ್ತೀನಿ ಓಕೆ ಅಪ್ಪ ಬಾಯ್ಲೆ ಅಲ್ಲಿ ಬಾಯ್ಲೆ ಹೆಂಗಿದ್ರು ಹೊಂಟಿ ನಿನ್ನ ಮೇಲೆ ಪ್ರೀತಿಯಿಂದ ಹಾಡಾಡಿ ಕಳಿಸ್ತೀನ ಬಾ ನಾ ಹಾಡಾಕ ಬರ್ತಲ್ವಾ ನಾ ಹಾಡ್ತೀನಿ ಹಾಡ ನಾ ಏನು ಮನುಷ್ಯರ ಹುಟ್ಟಿಲ್ಲ ಹಾಡಾಕ ಹುಟ್ಟಿ ಹಾಡು 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 ಹಾಡ್ತೀನಿ ನೀವು ಹೋಗ್ಬೇಡ ಅರ್ಧಕ್ಕೆ ಬಿಟ್ಟು ಹೋಗ್ಬೇಡ ಹೇಳ ಸಾಕಾಗಿತ್ತು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಸಮಾಧಾನ ಆಗುವಂಗ ಹಾಡ ನಾನು ಇಲ್ಲೇ ಕೇಳ್ತೀನಿ ಒಂದೊಂದು ಮಾತು ಬೆಲ್ಲ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನೀನು ನನ್ನ ಜೀವ ನೀನು ನನ್ನ ಪ್ರಾಣ ಯಾವ ದೈವ ತಂದವರು ಎಂದು ನಾನು ಕಾಣಣ ನಾ ಇಲ್ಲಿನ ಇವ್ಯೂ ಹಣ್ಣು ಸಿಂಗರಿ ಯವ್ವ ಇಲ್ಲಿ ಕೇಳಿಲ್ಲ ಯಾ ನಮ್ಮನೆ ಮೈ ಹೊಳ್ಳಾಡಿಸ್ತೇವ್ ನಿನ್ನ ಅಲ್ಲ ನಾ ಹೇಳ ನಮ್ಮ ಕಾಲಾಗ ರೆಕಾರ್ಡ್ ಹೆಂಗ ಆಡ್ತಿದ್ನಿ ಅಂದ್ರ ಹೆಂಗ ಚಲುವಿನ ಚಿತ್ತಾರ ಈಗ ಗಣೇಶ್ ಇಂದತ್ಲ ಯಾವ್ದು ಚಲುವಿನ ಚಿತ್ತಾರ ಅದನ್ನ ನಾವು ಡಬ್ಬಿಂಗ್ ಮಾಡ್ಬಿಡ್ತಿದ್ವಿ ಗುಡ್ದಾಗ ಹೆಂಗ ಎಮ್ಮೆಗೆ ಹೋದಾಗ ಏನಂತ ಹಾಡ್ತಿದ್ದಿ ಅಲ್ಲಿ ಬಂಡಾಟಿ ಸರ್ದಾಗ ಈಗ ಹಾಡ ನೋಡೋಣ ಕವಳಿ ಸರ್ದಾಗ ಈಗ ಹಾಡು ನೋಡೋಣ ಅದ್ರ ರಿಮ್ಯಾಕ್ಸ್ ಮಾಡ್ಲಿ ಕನ್ನಡ ಹಾಡ್ಲು ಕನ್ನಡ ಹಾಡು ತಂದೆಯ ತಾಯಿಯ ಬಿಟ್ಟು ಬಂದೆ ಇದನ್ನ ಇದನ್ನ ಇದ ರೆಕಾರ್ಡ ನಮ್ಮ ದೋಸ್ತ ಹಸನ ಅಂದ್ರ ಹುಸೇನ್ ಸಾಬ್ ಮಸೂತಿ ಹಿಂದ್ ಮಕಾಂದರ ಅವ್ ನಾನು ಕುಡಿದ್ರೆ ಹೆಂಗ್ ಆಡ್ತಿದ್ದು ಗೊತ್ತನ ಹೆಂಗ ಅಪ್ಪ ಅಮ್ಮ ಚೋಡ್ಕೋ ಆಯಾ ತೂ ಗೆಲ್ತಿ ದೊಣ್ಣು ಜನೆ ಪ್ಯಾರ್ ಮೈದೆ ತೂ ಕಬ್ಬಿನ ಪಡದಾಗ ಗೊಂಜಾಳ ಹೊಲದಾಗ ಹೊಂಟಿದೆ ಸಂಧ್ಯಾಗ ಕಸ ಮಾತು ಪಿಕ್ಸಿಗ ನೀನಂತೂ ನಮ್ಮ ಅಲ್ಲ ಇವನಂತೂ ನಮ್ಮಪ್ಪ ಅಲ್ಲ ಹೇಳ್ತೀನಿ ನಾ ಯಾರೋ ಮಗಳು ಗೊತ್ತಿಲ್ಲ ಇವಾಗಂತೂ ನಾ ಹುಟ್ಟಿಲ್ಲ ಎಲ್ಲಿ ಹೇಳಂದ್ರು ಹೇಳ್ತೀನಿ ಕಡಿಮೆ ಕೊರೋನಾ ಮತ್ತೈತಿ ಲಾಕ್ಡೌನ್ ನಿಮೋನಿ ಸುತ್ತಿ ಸುತ್ತಿ ಕಂಗಾಲಾಗೈನ ಹೊರಗ ಬಾ ಮಾರಿ ತೋರಿಸವ ಹೊರಗ ಬಾ ಮಾರಿ ತೋರಿಸವ ಸದ್ಯಕ್ಕೆ ಬಾದಾಗ ಸುರತ ಬಾದಾಗ ಅತಿತ್ತ ಸುತ್ತ ಮುತ್ತ ಕೆಸಲಾದಾಗ ಚಾಂದನಿ ಸಲಿಕ ಚಾಂದನಿ ಚಾಂದನಿ ಸಲಿಕ ಚಾಂದನಿ 2020 ಬಿಸಿಗೆಟ್ಟ ಡೈರಿ ಮಿಲ್ಕ್ ಚಾಕಲೇಟ 2020 ಬಿಸಿಗೆಟ್ಟ ಡೈರಿ ಮಿಲ್ಕ್ ಚಾಕಲೇಟ ಕೊಡ್ತಾನ ಅಣ್ಣ ಹೌದಾ ಹಿಂದಿಂದ ಬರಬೇಡ ಮೀರ ಜೀವನದಾಗ ಕಂಡೆ ಇದ್ದು ನನ್ನ ಹುಡುಗರು ಮೂರು ಬಿಟ್ಟಾನಂತೆ ಅದಕ್ಕ ಬೆಟ್ಟ ಹತ್ತಿ ನನ್ನ ಹೆಸರು ತಗೊಂಡಾಗಿ ಮಾಡುತ್ತೆ ಹಿಂದಿಂದ ಬರಬೇಡ ಧಾರವಾಡ ಮೀರ ಜೀವನದಾಗ ಕಂಡೆ ಇಲ್ಲೋ ನನ್ನಂತ ಹುಡುಗರು ಮೂರು ಬಿಟ್ಟಾನಂತೆ ಅದಕ್ಕ ಬೆಟ್ಟ ಹತ್ತಿ ನನ್ನ ಹೆಸರು ತಗೊಂಡಾಗಿ ಮಾಡುತ್ತೆ ಎಟ್ಟ ಗಡಬಡಲೆ ಹೊಂಟದಿ ಐಸು ಒಡ್ಕೊಂಡ ಮೌಳಿಯ ಎಮ್ಮೆ ಎಟ್ಟ ಗಡಬಡಲೆ ಹೊಂಟದಿ ಐಸು ಒಡ್ಕೊಂಡ ಮೌಳಿಯ ಎಮ್ಮೆ ಕೊಡುದಿಲ್ಲ ನಿಸುಮ್ಮೆ ಬೈತಾಳ ಅಂತಿಮಮ್ಮೆ ಹೌದಾ ಮಣ್ಣಿ ಕಳಿಸೇನಿ ಕಬನ್ಯಾಗ ಗುಮ್ಮೆ
ಕೆಟ್ಟ ಗಡಬಡಲೆ ಹೊಂಟಾಗಿ ಹಣ್ಣಿಮೆ ನೀ ಹೊಟ್ಕೊಂಡ ಮೌಳಿ ಎಮ್ಮೆ ಕೆಟ್ಟ ಗಡಬಡಲೆ ಹೊಂಟಾಗಿ ಹಣ್ಣಿಮೆ ನೀ ಹೊಡ್ಕೊಂಡ ಮೌಳಿ ಎಮ್ಮೆ ಕಾಯಿಪೇಲೆ ಬೇಕನ್ರಿ ಕಾಯಿಪೇಲೆ ಏ ರತಿ ನಿನ್ನ ಸವಾರಿ ಇತ್ತ ಕಡೆ ನಾನು ಮಾಮ ನಾನು ಬಜಾರಿ ಕಂಡಿದ್ದೆ. ಎಲ್ಲೇ ನೀನು ಯಾರು ನೋಡಿದ್ರ ಗಂಡ ನೋಡಕ್ ಹೊಂಟ ಅಂತ ಮಾಡಿದ್ನ್ಯಾ ನಾನು ಬಜಾರ್ಕೆ ಹೌದು ಮತ್ತು ಬಜಾರ್ಕೆ ಯಾಕ ಬಜಾರ್ಗೆ ಯಾಕ ಬಜಾರ್ದಾಗ ಏನೋ ಕುಚ್ಚಿ ತಪ್ಪು ಸಿಗ್ತಾವಂತ ಅದಕ್ಕೆ ತರಕ್ ಹೊಂಟಿನಿ. ನಿನ್ನ ಬಜಾರ್ಗೆ ಯಾಕೆ ಹೋಗ್ತಾರೆ ಕಾಯಿಪಲ್ಲೆ ತರಕ್ ಹೊಂಟಿನಿ ನಾನು. ಅಲ್ಲಿ ರತಿ ಅಷ್ಟು ದೂರ ತ್ರಾಸ ತಗೊಂಡು ಯಾಕೆ ಹೊಕ್ಕಿ ಇಲ್ಲೇ ನನ್ನ ಕಡೆ ತಗೊಂಬಿಡ್ಲ. ಹೌದಾ ನಿನ್ನ ಕಾಯಿಪಲ್ಲೆ ನಾ ತಗೊಳ್ದೆ ಯಾಕಲೇ ರತಿ ಆಗ್ಲೇ ನನ್ನ ಹತ್ರ ಬರೇ ಉದ್ದುದ್ದನವೇ ಇರ್ತವೆ ಆಗ ನೋಡಿದ್ರು ಏನೋ ಉದ್ದುದ್ದನ ಅಂದ್ರ ಮತ್ತಿನ್ನೇನು ಮೂಲಂಗಿ ಹೀರಿಕಾಯಿ ಸೌತಿಕಾಯಿ. ಅಲ್ಲಿ ರತಿ ಹಿಂದ ಗೇನುದ್ದ ಕೈಯಾಗಿಡಿದ್ರೆ ಕೈ ತುಂಬ ಆಗುವಂತ ತಂದ ನೀವತ್ತ ಏನಂದಿ ಏನುದ್ದ ಹೋಗ ನಾ ಹೋಗು ಅಲ್ಲ ಅವಾಗ ನೋಡಿದ್ರ ರಾಮನ ಉದ್ದರ ತೋರಿಸಿದಿ ಈಗ ನೋಡಿದ್ರ ಗೇನುದ್ದನ್ ತೋರ್ಸಾಕತ್ತಿ. ನಿನ್ನ ಹತ್ರ ಇನ್ನು ಬಿಟ್ರೆ ಮತ್ತೆ ಬೇರೆ ಏನು ಇಲ್ಲ ಇಲ್ಲನ ಅದಲ್ಲೇ ಹುಡುಗಿ ಗೆಣಸ ಹೌದಾ ಅದ ಗೆಣಸ ನೀನು ಕುಡಿಕೆಯಾಗ ಹಾಕಿ ಕುದಿಸಿ ಬೆಲ್ಲ ಬೆರೆಸಿ ಕಟ್ಟಬ್ಯಾಗ ಇಟ್ಕೊಂಡಿ ಅಂದ್ರ ಮರಳಿ 3 ದಿನಕ್ಕೆ ನೆನೆಸ್ತಿ ಮದನ ಮಾವನ ಗೆಣಸ ನನ್ನ ಇತಿಹಾಸದ ನಾ ಎಷ್ಟು ನೋಡಿಲ್ರಿ ಅಂತ ಗೆಣಸ ಅಲ್ಲ ನಿನ್ನ ಗೆಣಸ್ ತಗೊಂಡು ನನ್ನ ಕುಡಿಕೆ ಹಾಕಿ ಕುದಸಾಕತ್ರ ಸಾಕು 5 ನಿಮಿಷ ಆಗುದಿಲ್ಲ ಕುದಿಯಾಕ 5 ನಿಮಿಷ ಕುದಿಯೋದ್ರಾಗ ಕೇಳಿಲ್ಲ ಕರಗಿ ಬಿದ್ದು ಹೋಗುತ್ತೋ ನಿನ್ನ ಗೆಣಸ. ಏನು ತಿಳಿದಿಲ್ಲ ರತಿ ಮದನ ಗೆಣಸ ಅಂದ್ರ ಮೊದಲ ಐತಿ ಗಟ್ಟಿ ಗೆಣಸ ನೋಡ ಕಟವಾಗಿ ಇಟ್ಕೊಂಡ ಕಂಟೋರ ತಾನ ಒಳಗ ಹಾಕೋತೈತೆ. ನನ್ನ ಮುಂದೆ ಹೇಳ್ಬೇಡ ನಿನ್ನ ಗೆಣಸಿನ ಪವರ್. ನನಗೀಗ ಗೆಣಸು ಬೇಡ ಮತ್ತೇನ್ ಬೇಕಾ ಕಾಯಿಪಲ್ಲೆ ಬೇಕು. ಕಾಯಿಪಲ್ಲೆ ಕೊಡ್ತಾನ ಕಾಯಿಪಲ್ಲೆ ಅಷ್ಟ ಅಲ್ಲ ಮ್ಯಾಲೆ ಹಣ್ಣು ಬೇಕು. ಹಣ್ಣು ಕೊಡ್ತಾನ ಕಾಯಿಪಲ್ಲೆ ಕೊಡಕ್ ಹಸ್ತಾನ ಆದ್ರ ಫೆಬ್ರವರಿ 2ಕ್ಕೆ ನಮ್ಮ ಬಸವನ ಮೆಂಬರ್ ಸೀಟ್ ಆರ್ಸಾಕ್ ಬರ್ತೀನಿ ನೀನ ಕ್ಲಬ್ ಡ್ಯಾನ್ಸಿಂಗ್ ಐತ್ ನೋಡೋದು. ಯಾರು ನಿನ್ನ ಕಣ್ಣಿಗೆ ಹೆಂಗ್ ಕಾಣ್ತೀನಿ ನಿನ್ನ ಕಣ್ಣಿಗೆ ಹೆಂಗ್ ಕಾಣ್ತೀನಿ ಕರ್ಸಾವ ನೀನು ಅದಕ್ಕಾಗಿ ನನ್ ಬರ್ತಾ ಇತ್ತು ಫೆಬ್ರವರಿ 2ಕ್ಕ ನೀ ಭರತನಾಟ್ಯ ಮಾಡಕ್ ಬಾ ನನ್ನ ಫಂಕ್ಷನ್ಕ ಬರ್ನಲ್ಲ ನೀ ಬಂದ್ರೆ ನಾ ಅಲ್ಲಿ ನಾ ಬರ್ತೀನಿ ಮೊದಲ್ ನೀ ಬಾ ಇಲ್ಲ ಬರೋದು ಬಿಡೋದು ನಾ ವಿಚಾರ ಮಾಡ್ತೇನೆ ಆಪಿ ಇವ್ ಲವರ್ ಸತ್ತಾಳ ಹಂಗೆ ಬರ್ತಾನೆ ನೀವು ಅದನ್ಯಾಕ್ ಬಿಟ್ಟು ಬಂದಿಲ್ಲ 14 ಬಿಟ್ಟು ಬಂದಿ ಇಲ್ಲ ನೀನ ಹೇಳಿ ಅವರಸ್ತಲ್ಲ ಎಲ್ಲಾರನ್ನು ಎಷ್ಟು ತುಡುಗ್ ಮಾಡ್ಕೊಂಬಂದಿ ಕಿಸ್ಬಾಯಿ ಅಂತೀನಿ. ದೋಸ್ತ ನಾ ಬಿಟ್ಟಿದ್ದ ಹಿಡ್ಕೊಂಡು ನೀನು ಅಮ್ಮುಚ್ಚನ್ನು ಅಂತೀಯಣ್ಣ ಅಮ್ಮುಚ್ಚನ್ನು ಅನ್ನೋರೆಲ್ಲ ಹಳ್ಳ ಹಿಡ್ದ ಹೋಗ್ಯಾರಲ್ಲ ಹುಡುಕೋರು ತಂದೆ ತಾಯಿನ ಇಲ್ಲಂದರ ಹಾಕೋತಾಳು ನಿನ್ನ ಚಟಿನ ಒಬ್ಬನ್ ಕೂಡ ಇರ ಚಂದಂಗ ಇವನ್ ನೋಡ್ರಿ ಹಣ್ಣ ಅಲ್ಲೇ ಇಂದ ಮಸೂತಿ ಅಂತೇಳಿ ಮಾಡಾಕ್ ಬಂದಿದ್ನ್ಯಾ ನಮ್ಮ ಮೊಹಮ್ಮದ್ ಸಾಬ್ ಮಾಮು ನಮ್ಮ ಮಾರುತ್ ಕಾಕ ಡ್ರೈವರ್ ಅದನ್ನಲ್ಲ ತುಡುಗ್ ಮಾಡ್ಕೊಂಡ್ ಬಂದ್ಬಿಟ್ಟಾರ್ರಿ ಇವನ ಈಗ ನೋಡಿ ತಿಂದು ಒಂದು ಆಟ ಬಿಟ್ಟಾರ ಅದ್ರಾಗ ಈ ಬಾಡ್ಯ ಸಡ್ಸ್ಕೊಂಡು ಒಂದು ಎಲ್ಲಿ ತೊಗೊಂಬಂದಿದ್ಲಿ ಅವನ ಕಿಸ್ಬಾಯಿ ಹಳಿ ಕಿಸ್ಬಾಯಿ ಗೊತ್ತಾಗಲ್ಲ ನಿನಗೆ ನಾ ಅಲ್ಲಿ ಹುಡ್ಕ್ಯಾಡಕತ್ತಾನೆ ಏನು ಅರುಗಡಿ ಗೊತ್ತಾಗಲ್ಲ ಹಣ್ಣು ಬೇಕನ್ರಿ ಹಣ್ಣ ಪ್ಯಾರು ಹಣ್ಣ
ಇದು ಸೇಬು ಹಣ್ಣ, ನಂದ ಬಾಳೆಹಣ್ಣ. ಲೇ ರೇ ರತಿ, ಯಾರಿಗೆ ಬೇಕು ಅವ್ರು ತಗೋರಿ ಇಟ್ಕೊಳಕ, ಹಣ್ಣು ತಿನ್ನಾಕ ಬಡ ಬಡ ತಗೋರಿ, ವ್ಯಾಪಾರ ಮಾಡ್ಕೋರಿ. ಯಾರಿಗೆ ಹಣ್ಣು ಬೇಕು ನೋಡ್ರಿ ಹಣ್ಣ. ಏ ರತಿ, ಹಣ್ಣು ಅಂತಿದ್ದೆ, ಹಣ್ಣು ಇಲ್ಲೇ ಬಂದ ನೋಡ್ಲಾ. ಹೌದಣ್ಣ, ಹಣ್ಣು ವ್ಯಾಪಾರ ಮಾಡೋದು ಇಲ್ಲೇ ಬಂದಾನ. ತಡಿ ನೋಡ್ತೀನಿ ಯಾರು ಅಂತೇಳಿ. ಅಯ್ಯಯ್ಯ ಮದನ, ನೀನ ಇದೇ ನಿನ್ನ ವ್ಯಾಪಾರ? ಬಿಡು ಅಲ್ಲ ರತಿ, ಈಗ ಹಣ್ಣಿನ ವ್ಯಾಪಾರ ಮನ್ಮತ. ಏ ರತಿ, ನೀವು ಏನಾರು ನೀನು ಮೊದಲು ಪರಿಚಯ ಐತಿ ಯಾರು ನೀವು? ಹ್ಞೂ ಮಾಮ ಅಲ್ಲ, ಏ ಮರ ರಾಮ ಅಂದೆ, ನಂಗೆ ಮಾಮ ಅಂದಂಗ ಆತಾಳ. ನಿಮಗೆ ತಡಿಪ ಇಲ್ಲ ಅಯ್ಯ ಹೌದು, ಇವ್ರು ನಂಗೆ ಮೊದ್ಲೇಕಿನ ಪರಿಚಯ ಅದಾರ್ರಿ ಇವ್ರು. ಏನ್ ಪ್ಯಾಲ್ ಅನ್ಬೇಕು, ಬಾಳೆ ಅನ್ಬೇಕು, ಏನ್ ಬೇಕು ನಿಮಗ? ಅವು ಸೇಬುನ ಬೇಕಂತ ನೋಡಿ, ಕೆಂಪಂದು. ನನ್ನ ಕಡೆ ಇಲ್ಲ, ಅವ್ ನಿನ್ ಕಡೆ ಇದ್ರು ಕೊಡ. ಹೋಲ್ ಬಿಡ, ಇವ್ರ ಪರಿಚಯದನ್ನ ಕೇಳಕತ್ತಿ ಅಲ್ಲ, ಪರಿಚಯನ ಅದಾರ ಇವ್ರ. ಇದು ಯಾಕೆ ವ್ಯಾಪಾರ ಮಾಡಕತ್ತೀರಿ ಸಾಹೇಬ್ರ ನೀವು? ಸುಳ್ಳು ಹೇಳಿ ಮಳ್ಳ ಮಾಡಿ ಕಳ್ಳಿ ಹಾಲು ಕುಡಿಸಿರಾತ ತಡೀರಿಪಾ. ನೋಡ್ರತಿ, ಆ ಹಳೆ ತರಗೋಲು ಪಂಚಾಯತಿ ಒಳಗ ಜನರು ನನಗೆ ಮನಿ ಬೇಕು, ನಿನಗೆ ಮನಿ ಬೇಕು ಅಂತೇಳಿ ಭಾಳ ನಿಗ್ರಕ ಆಟ ಕೊಡಾಕತ್ತೀರ. ಅದಕ್ಕೆ ಪಂಚಾಯತಿ ಇದ್ರ ಕೆಲಸಕ್ಕೆ ನಾ ರಾಜಾರೇಮಿ ಕೊಟ್ಟ ಈ ನನ್ನ ಸ್ವಂತ ಬಾಳೆಹಣ್ಣಿನ ಬಿಸಿನೆಸ್ ಚಾಲೂ ಮಾಡೇನೆ. ಭಾಳ ಚಲೋ ಕೆಲಸ ಮಾಡಕತ್ತೀನಿ ನೋಡು. ಸರ್ಕಾರಿ ಕೆಲಸ ಅಂದ್ರನ್ನ ಹಂಗ, ಅವ್ರು ಹೆಂಗೆ ಹೇಳ್ತಾರ ನಾವು ಹಂಗೆ ಕೇಳಬೇಕು. ಆದ್ರೆ ನಮ್ಮ ಕೆಲಸ ಹಂಗಲ್ರಿ. ಇಲ್ಲ ನಾವೇ ಆಳುಗಳು, ಇಲ್ಲ ನಾವೇ ಅರಸುಗಳು, ಹೌದಿಲ್ಲ? ಏ ರತಿ, ಇದೆಲ್ಲ ಹಾಳು ಪ್ರಾಣ ಬಿಡ, ಮೊದಲ ವ್ಯಾಪಾರ ಮಾಡೋದು ಕಲಿ. ಏನ್ ತಂದ್ಯಪ್ಪ ನೀನು? ಏನ್ ತಂದ್ಯಪ್ಪ ವ್ಯಾಪಾರ ಮಾಡಕ? ಒಲ್ಲಪ್ಪ, ನೀನು ಹೊಟ್ಟಿನ ನೋಡಿ ಬ್ಯಾಸರ ಆಗೈತಿ. ಏನ್ ತಂದು ಹೇಳಪ್ಪ. ನಿಮಗ ಎಂತ ಹಣ್ಣು ಬೇಕ್ರಿ? ನನಗ ಬಾಳೆಹಣ್ಣು ಬೇಕು. ಅದಾವ ರತಿ, ಅವು ಬೆಳಗಾವಿ ಬಾಳೆಹಣ್ಣು ಅದಾವ. ಹೌದಾ? ಹಂಗಾದ್ರೆ ತಗಿಲ್ಲ ನಿಂದು, ನಾನು ನೋಡ್ತೀನಿ, ನೋಡ್ತೀನಿ. ಏನ್ರಿ ಅದು ತಗುದು? ನಿನ್ನ ಬಾಳೆಹಣ್ಣು ತೆಗೆದು ತೋರಿಸು. ಬಾಳೆಹಣ್ಣು ನೋಡಿ ವ್ಯಾಪಾರ ಮಾಡ್ತೀನಿ ಅಂದೆ. ನೋಡ್ರತಿ, ಇವ ನನ್ನ ಬಾಳೆಹಣ್ಣು. ತಾಯಿಲೆ ಮೊದಲ ನೋಡ್ತೀನಿ, ಆಮೇಲೆ ನಿಂದು ಮಾಡ್ತೀನಿ ವ್ಯಾಪಾರನ. ನೋಡ್ರತಿ, ನಿನ್ನ ಮನಸ್ಸಿಗೆ ಹೆಂಗ್ ಬರ್ತದೆ ಹಂಗೆ ನೋಡೋಣ. ಹಂಗೆ ಹೆಚ್ಚಿಕೊಳ್ಳಿಯಪ್ಪ, ಹಂಗೆ ಹೆಚ್ಚಿಬೇಡ ರತಿ. ಅಯ್ಯೋ, ಹಿಚ್ಚಿಗಿದ್ರೆ ಏನಾಗತ್ತೆ? ಚೀ, ಅದು ಹಿಚ್ಕಿರಿ ಏನಾಕತ್ತ ಅನ್ನೋದು ನಿನಗ ಗೊತ್ತಾಗ್ಬೇಕಲ್ಲ. ಇಲ್ಲಪ್ಪ, ಪಿಚಡಿ ಹಾಕೈತಿ, ಪಚಡಿ ಆಗುಲ್ಲ. ಮೂಲಂಗಿ ಪಿಚಡಿ ಹಂಗೆ ಹಿಚ್ಚಕ್ಬೇಡ ರತಿ, ಮುಂದ ಜಿಗಿತೈತೆ. ಏನ್ ಬೇಡ, ಇವನ್ ಹಣ್ಣು ಭಾಳ ಮೆತ್ತಗದಾವು. ಹಿಂಗ್ ಇಚ್ಚಿದ್ರೆ ಹಿಂಗ್ ಹೊರ ಬರ್ತ ಇಲ್ಲಿ ಕೇಳ. ನಮಗ ದೋಸನ ಇರ್ಬೇಕು ಹಣ್ಣ, ಈ ನಮ್ಮನೆ ಮೆತ್ತಗಿದ್ರ ನಮಗೆಲ್ರಿ ಗಾವ್ ಆಗ್ಬೇಕು. ಗಾವ್ ಇರ್ಬೇಕು, ನಮ್ಗೆ ಮೆತ್ತಗಿರಲ್ಲ, ಬಿರ್ಸಾಗಿರ್ಬೇಕು. ಅದಕ್ಕೆ ನಿಮ್ಮಂತ ಹುಡುಗಿಯಾರ ಹಿಚಿಕಿ ನನ್ನ ಬಾಳೆಹಣ್ಣು ಮೆತ್ತಗ ಮಾಡ್ಯಾರ. ನಮಗ ಈ ನಮ್ಮನೆ ಮೆತ್ತಗಿದ್ರಿ ಯಾವಾಗ ನಮಗ ದೋಸ್ತ, ಒಂದ್ ಸ್ವಲ್ಪ ಕೈ ಮೇಗಿನ ತೋರ್ಸ್ಲಕ್ ಹೀಗೆ. ನೀಗೇನ ತಗೋ ತೋರಿಸ್ತೀಯ? ಏನ ಮುಂದಿನ ಮನೆಗೆ ಹೋಗ್ಲಾ? ತಡ್ಕೋ ಹಂಗೆ ಗಡಿಬಿಡಿ ಮಾಡಿ ವ್ಯಾಪಾರ ಕೆಡಿಸ್ಬೇಡ್ರತಿ. ನಿನಗಾಗಿ ಒಂದು ಬಿರ್ಸ್ ಹಣ್ಣಿನ ಬಾಳೆಹಣ್ಣಿಗೆ ಐತಿ, ತೆಗೆದು ತೋರಿಸ್ತೀನಿ. 50 ರೂಪಾಯಿ ಕೊಟ್ಟ ತಗೋ. ಬಾಳಕತ್ತಪ್ಪ ರೇಟ್, ಕಡಿಮೆ ಮಾಡಲ್ಲ ಅದ್ರಾಗ. ರೊಕ್ಕ ಯಾವಾಗಾರ ಕೊಡು. ಇದು ಒಂದು ಬಾಳೆಹಣ್ಣು ತಗೊಂಡ ಬೋನಿಗೆ ಕೊಟ್ಟು ವ್ಯಾಪಾರ ಮಾಡ. ರತಿ, ಹೌದು ರತಿ, ನಾನು ಕಾಯಿಪಲ್ಲೆ ಕೊಡ್ತೀನಿ, ನನಗೂ ಯಾವಾಗ ರೊಕ್ಕ ಕೊಡೋಕಿಲ್ಲ.
ನಾನು ಬಾಳೆಹಣ್ಣು ಕೊಡ್ತೇನೆ ರತಿ. ನಾನು ಕಾಯಿಪಲ್ಲೆ ಕೊಡ್ತೀನಿ ರತಿ. ಹೌದಾ? ಒಂದು ಕೆಲಸ ಮಾಡ್ರಿ, ನೀವೊಂದು ಕೆಜಿ ಹಣ್ಣು ಹಾಕ, ನೀವೊಂದು ಕೆಜಿ ಕಾಯಿಪಲ್ಲೆ ಹಾಕ. ನಾ ಏನು ಇಬ್ಬರು ದಕ್ಕಿಸ್ಕೊತೀನಿ. ಗಟ್ಟು ಉಳ್ದೈತೆ ನಂದು ಚೋಲ. 4 ಮಂದಿ ಬಂದು ಹಾಕಿದ್ರು ನನ್ನ ಚೀಲ ಏನು ತುಂಬೋದಿಲ್ಲ. ಚೀಲ ಸಾಂದ್ ಐತ್ಲ ಈಗ. ಅದರಿ ಕಾಯಿಪಲ್ಲೆ ಹಣ್ಣು ತಂದು ಹಾಕಿದ್ರು ತುಂಬೋದಿಲ್ಲ ಅಂದೆ. ಚೀಲ ಸಾಂದ್ ಐತಿ, ಇದು ಹಿಡ್ಸತ್ತ. ನೋಡಾಕ ಸಾಣದು, ಒಳಗ ಕೈ ಹಾಕಿ ನೋಡಿದ್ರ ಅದ್ರ ಆಳ ಗೊತ್ತಾಗತ್ತೆ ನಿನಗೆ. ಇದೇ ಹುರುಪ್ನಾಗ ಇಲ್ಲ ನೋಡ್ರತಿ, ಈ ನಮ್ಮನೆ ಹಣ್ಣು ಹಿಚಿಕೆ ಹೊಲಸಾಕ್ ಮಾಡಿ ಹೋಗದಿ. ಇದನ್ನ ನಿಮ್ಮ ಅಪ್ಪನ ಬಾಯಾಗ ಹೋದ ಹೇಳ. ಮೊದಲ ಹಲ್ಲಿನ ಮುದುಕ ಗಬ ತಗೊಂಡ್ ತಿಂತಾನ. ಇದ ಹಣ್ಣಿನ ವ್ಯಾಪಾರದಾಗ ಹುರುಪನ್ಯಾಗ ಒಂದು ಒಗಿಯಲ್ಲ. ಬಡಿ 9 ಇಟ್ಟೊತ್ತನ ಒಗ್ದಿನ ಅಂತ ಈಗ ಒಲ್ಲೆ ಅಂತೀನಿ ನಾನು. ಶಾಂಪು ಹಚ್ಚಿ ತೊಳೆದಳು ಏನ ಚಂದನರ ಕೂದಲೇ ಹೌಸ್ನೂರ ಹೆಣ್ಣಾಕಿ ನಂಬಿಗೆ ಬರುವಾಕಿ ಹುಬ್ಬಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಕಿ. 1 2 3 4 ಬಂಗಾರಿ